ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಹಾಗೇ ಆಗಲಿ ತಾತ. ಹೊಸಿದಿರುವ ಏನಿದೆ ಹೊಸಿರಾದ ಆಹಾರವನ್ನು ಸಿಕ್ಕಿದರೆ ಹಿಡಿದು ನುಂಗು ಬಿಡುವನು. ಸಕ್ಕಿದ ಸಕ್ಕಿದ ನನಗೀಗ ಸಕ್ಕಿದ ಪಕ್ಷ ಭೋಜನವು ಸಕ್ಕಿದ ಸಕ್ಕಿದ ನನಗೀಗ ಸಕ್ಕಿದ ಪಕ್ಷ ಭೋಜನವು ಗೆಳೆಯವೆಲ್ಲ ನುಂಗುವೆನ ಗೆಳೆಯವೆಲ್ಲ ನುಂಗುವೆನ ಎಳೆದ ಗಗ್ಗನೆ ಅಗೆಯುವೆನು ಎಳೆದ ಗಗ್ಗನೆ ಅಗೆಯುವೆನು ಸಕ್ಕಿದ ಸಕ್ಕಿದ ನನಗೀಗ ಸಕ್ಕಿದ ಪಕ್ಷ ಭೋಜನವು ಹಸಿದಾದ ಎನಗೆ ಹಸಿರಾದ ಆಹಾರವನ್ನು ಸಿಕ್ಕಿದರೆ ಎಳೆದು ನುಂಗು ಬಿಡುವೆನು. ಅದು ಯಾವ ಇತ್ತಲೇ ಬರುತ್ತಿರುವುದು ಎಳೆದು ನುಂಗು ಬಿಡ ಅಂಜಳಿಯ ಒಡೆಯನಿಗೆ ಆಜ್ಞೆ ಇತ್ತ ಮಾಸವೊಂದರ ಅವಧಿಯು ಮೀರುತ್ತಾ ಬಂದಿರುವುದು. ಆದರೆ ಪ್ರಾರಬ್ಧ ಭೋಗ ಏನು ಮಾಡೋದು? ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರರು ವನವಾಸಕ್ಕಾಗಿ ಅರಣ್ಯಕ್ಕೆ ಬಂದರು. ಅಲ್ಲಿ ಪುತ್ರರ ನಗಲಿದ ದಶರಥ ರಾಜನ ಮರಣ, ಶೂರ್ಪನಖಿಯ ಮಾನಾಹರಣ, ಅದರಿಂದ ಸೀತಾಪಹರಣ, ಜಟಾಯುವಿನ ಮರಣ, ಸುಗ್ರೀವನ ಸಖ್ಯ, ಈ ಕವಿಗಳಿಂದ ಸೀತಾನ್ವೇಷಣೆ. ಎಷ್ಟೊಂದು ವಿಚಿತ್ರವಾಗಿದೆ ಈ ಪುರಾಣ. ಅಂಜಳಿಯ ಯಾವುದೇ ಪಕ್ಷಿಯು ನಮ್ಮನ್ನು ನುಂಗಲು ಈ ಕಡೆಗೆ ಬರುತ್ತಿರುವುದು? ಹೌದು ಹೌದು ತಾತ, ನಮ್ಮನ್ನು ನುಂಗಲು ಇತ್ತಲೇ ಬರುತ್ತಿರುವುದು. ಹೌದು ತಾತ, ನಮ್ಮನ್ನು ನುಂಗಲು ಬರುತ್ತಿರುವುದು. ದುಷ್ಟ ಮಂದರೆಯ ದುರ್ಬೋಧನೆಗೆ ಒಳಗಾಗಿ ನೀಚ ಕೈಕೆಯಿಂದ ಎಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತು ರಾಮಚಂದ್ರ. ವನವಾಸವಂ ಪೊಂದೆ ರಾಮ ವನವಾಸವಂ ಪೊಂದಿರಾಮ ಸತಿಯ ನುಳಿದನಳ ಪುತ್ರ ಶೋಕಾರ್ಧಭೂಪಂ ತನುವಂ ತಾನ್ ಬಿಟ್ಟನಿ ಈ ಲೋಕವನಳಿದನಳ ರಣವೀರ ಮಾರೀಚ ಮಡಿದ ಮುಖ್ಯರು ಘನಶೌರ್ಯಂ ರುದ್ರರಾಜ ಮಡಿದ ನಕಟ ಘನಶೌರ್ಯಂ ರುದ್ರರಾಜ ಮಡಿದ ನಕಟ ಪೌಲಸ್ಯ ನಿಂಸೀತೆ ದೈತ್ಯೇಂದ್ರನ ಕೈಯೋಳ್ ಸಿಲುಕಿ ದುಃಖವಂ ಪಡುತಿ ಹಳಕಟ ಯಮಗೆ ಬಂದುದು ಪ್ರಾಣನಾಶ ಪ್ರಾಣನಾಶ. ಅಯ್ಯ, ಆ ಗುದ್ರರಾಜನು ಮುಡಿದ ಬಗೆ ಹೇಗೆ? ಅಯ್ಯ, ಇವರು ಯಾರು ಆಗಿರ್ಬೋದು? ನೀವು ಯಾರು? ಮುಡಿದ ಗುದ್ರರಾಜನು ಯಾರು? ಅಯ್ಯ, ಅವನೆಂದರೆ ಮಹಾಪರಾಕ್ರಮಶಾಲಿಯಾದ ಜಟಾಯು. ಏನು ಜಟಾಯು ಮುಡಿದನೆ? ಅಯ್ಯೋ ಸಹೋದರ, ನೀನು ಮುಡಿದಯ? ಅವನು ಮುಡಿದ ಬಗೆ ಹೇಗೆ? ಅಯ್ಯ, ಅಂದೊಂದು ದಿನ ದೂಷಿ ಎಂಬ ರಾವಣನು ಸೀತಾ ಎಂಬ ಹೆಣ್ಣನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅವರನ್ನು ತಡೆದು ಯುದ್ಧವನ್ನು ಮಾಡಿ ಅವನಿಂದ ರಾವಣನಿಂದ ಹತನಾದವನೇ ಜಟಾಯು. ಅದಂತಿರಲಿ, ನೀನು ಇಲ್ಲಿ ಬಿದ್ದಿರಲು ಕಾರಣವೇನು? ಅವನ ಮರಣ ವಾರ್ತೆಯನ್ನು ಕೇಳಿ ರೋಧಿಸಲು ಕಾರಣವೇನು? ಅಯ್ಯ, ಅಂದೊಂದು ದಿನ ಗಗನ ಮಾರ್ಗದಲ್ಲಿ ಹಾರುತ್ತಿದ್ದಾಗ ಅವನು ಆಯಾಸಗೊಂಡನು. ಅವನ ಮೇಲೆ ಹಾರಿದಾಗ ಸೂರ್ಯ ಕಿರಣಗಳಿಂದ ನನ್ನ ರೆಕ್ಕೆಗಳು ಸುಟ್ಟಿ ಇಲ್ಲಿ ಬಿದ್ದಿದ್ದರು. ಅಂತಂದು ಒಂದು ದಿವಸ ದಕ್ಷ ಮುನಿಗಳು ಅಭಯವಾಗಿತ್ತು. ಅಯ್ಯ, ರಾಮ ಭಕ್ತರು ಇಲ್ಲಿಗೆ ಬರುವರು, ರಾಮನಾಮ ಕೇಳಿದಾಗ ನಿನ್ನ ರೆಕ್ಕೆಗಳು ಬರುವೆವೆಂದು. ನೀವು ನಿಜವಾದ ರಾಮ ಭಕ್ತರಾಗಿದ್ರೆ ರಾಮನಾಮವನ್ನು ಆಡಿ ನನ್ನ ರೆಕ್ಕೆಗಳು ಬರುವರು ನೋಡೋಣ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಜೈ ಜೈ ರಾಮ ಸೀತಾ ರಾಮ ಜೈ ಜೈ ರಾಮ ಸೀತಾ ರಾಮ ಜೈ ಜೈ ರಾಮ
ಧನ್ಯನಾದೆನು. ನನ್ನಿಂದ ನಿಮಗೇನಾದರೂ ಸಹಾಯ ಮಾಡಬೇಕಾದರೆ ಹೇಳಿ, ನಾನು ಮಾಡುವೆನು. ಅಯ್ಯೋ, ರಾವಣ ನೆಲೆಯನ್ನು ಸ್ವಲ್ಪ ಸಿಡಿಸುವೆಯಾ? ಅಯ್ಯ, ಅಲ್ಲಿ ಕಾಣುವ ಸಮುದ್ರವಿರುವುದು. ಆ ಸಮುದ್ರ ಪಕ್ಕದಲ್ಲಿ ಒಂದು ಲಂಕಾ ಎಂಬ ನಗರವನ್ನು ನಿರ್ಮಿಸಿಕೊಂಡನು. ಅಲ್ಲಿಗೆ ಹೋದರೆ ಸೀತಾಮಾತೆಯು ಸಿಗಬಹುದು. ನಿಮ್ಮಿಂದ ನಾನು ಧನ್ಯನಾದನು. ಅಂಜನಿಯ ನಡಿ, ಮುಂದೆ ಹೋಗೋಣ. ಸಾರಕ ಬಳಿಗೆ ಹೋಗೋಣ. ಜೈ ಜೈ ರಾಮಚಂದ್ರ. ಅಪ್ಪ, ಈ ಸಮುದ್ರವು ಎಷ್ಟು ಆನಂದವಾಗಿರುವುದು. ಕವಿನಾಯಕರೇ, ತಾತ ರಾಮನ ಕಾರ್ಯವ ತಂದಿರುವ ಯಾವರನಲ್ಲಿ ಹೇಳಿ, ರಾಮನ ಕಾರ್ಯವರೇಳಿ ಕೇಳಿ, ಕಚಗೋಚಿಂತ ಎಷ್ಟೆಷ್ಟಾರೀರಿ ನೀವೆಷ್ಟೆಷ್ಟಾರೀರಿ ದಳ, ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು 40 ಯೋಜನೆ ಹಾರಬಲ್ಲೆ. ಅಂದಿರ ಕುಮಾರ, ತಾತ ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು 70 ಯೋಜನೆ ಹಾರಬಲ್ಲೆ. ಇನ್ನು ಮುಂದಕ್ಕೂ ಹೋಗಲಾರೆ, ಹಿಂದಕ್ಕೂ ಬರಲಾರೆ ತಾತ. ಅಂಜನೇಯ, ಹೀಗೆ ಬಾ. ತಾತ, ಸೀತಾ ಮಾತೆಯ ದರ್ಶನವನ್ನು ನೀನು ಹೋಗಿ ಕುಶಲವನ್ನು ತಿಳಿಸಿಕೊಂಡು ಬರಬೇಕು. ಈಗ ಏನು ಹೇಳಿವೆ? ಆಂಜನೇಯ, ತಾತ, ನೀವು ಆಗಿದ್ದ ಮೇಲೆ ಚಿಂತಿಸಬೇಡಿ. ಈ ಸಮುದ್ರ ತೀರದಲ್ಲಿ ರಾಮಧ್ಯಾನ ಮಾಡ್ತಾ ಕುಳಿತಿರಿ. ಈ ಶತಯೋಜನ ವಿಸ್ತಾರವುಳ್ಳ ಸಾಗರವನ್ನು ದಾಟಿ ರಾವಣನ ನೆಲೆಯನ್ನು ತಿಳಿದು ಸೀತಾಮಾತೆಯ ಕುಶಲವಾರ್ತೆಯನ್ನು ಅರಿತು ಬರುವೆನು. ನೀವು ಈ ಸಮುದ್ರ ತೀರದಲ್ಲಿ ರಾಮಧ್ಯಾನ ಮಾಡ್ತಾ ಕುಳಿತಿರಿ. ಆಗಬಹುದು. ರಾಮಚಂದ್ರ. ಲಂಘಿಪೆನಿ ಹಾದಿಯೋ ಬರದಿಂದುರೆ ಹರ್ಷವಂತುರೆ ಲಂಘಿಪೆನಿ ಹಾದಿಯೋ ಲಂಘಿಪೆನಿ ಹಾರ್ದಿಯೋಳ್ ಬರದಿಂದುರೆ ಹರ್ಷವಂತುರೆ ಲಂಘಿಪೆನಿ ವಾರ್ದಿಯೋಳ್ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದ ನನ್ನೊಂದು ನಿಮಿಷದಿ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದ ನಾವೊಂದು ನಿಮಿಷದಿ ಲಂಘಿಪೆನಿ ವಾರ್ದಿಯೋಳ್ ಬರದಿಂದುರೆ ಹರ್ಷವಂತುರೆ ಲಂಘಿಪೆನಿ ವಾರ್ದಿಯೋಳ್ ಭಾವ ನಾತ್ಮ ನಾದ ರಾಮನ ಭಾವನಾತ್ಮ ನಾದ ರಾಮನ ಭಾವನಾತ್ಮನಾದ ರಾಮನ ಭಾವಾಂತರ ಧರಿಸುತ್ತಲಿ ಶ್ರೀವರ ಪದರ ಜೀವವ ಸ್ವಸ್ತಿರ ಶ್ರೀವರ ಪದರ ಜೀವವ ಸ್ವಸ್ತಿರ ಭಾವದಿ ನೆನೆಯುತ್ತಲಾಗವ ಮೀಕ್ಷಣ ಭಾವದಿ ನೆನೆಯುತ್ತಲಾಗವ ಮೀಕ್ಷಣ ಲಂಘಿಪೆನಿ ವಾರ್ದಿಯಳ್ ಬರದಿಂದುರೆ ಹರ್ಷವಂತುರೆ ಲಂಘಿಪೆನಿ ವಾರ್ದಿಯಳ್ ವಾರ್ದಿಯಳ್ ವಾರ್ದಿಯೋಳ್. ಜೈ ಜೈ ರಾಮಚಂದ್ರ. ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಿರುಕಿಸಿದೆ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಿರುಕಿಸಿದೆ ದುರುಳ ದಶಾನನ ಪುರವಿದ ನಿರುಕಿಸಿದೆ ವಿನುತ ರಾಮಚಂದ್ರನ ದಯದಿ
ರಾಮಚಂದ್ರನ ದಯದಿ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಇಂದುವೆ ಫಲ ಕಂಡೆನ ಲಂಕಾ ಪುರವ ಮಣಿಮಂಡಲವ ನಿಧ ಕಂಡೆ ಕಂಡೆ ಗಗನ ತಲಕ್ಕಿಂದೋಗೆ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಗಗನ ತಲಕ್ಕಿಂದೋಗೆ ಕಲ್ಲೋಲಗಳ ಮೇಲೆ ನಗೆಯುತ್ತೆ ಕಗತಿಯೊಳಗ ಶುಗನ ತೆರದಿ ಕಗತಿಯೊಳಗ ಶುಗನ ತೆರದಿ ಕಗತಿಯೊಳಗ ಶುಗನ ತೆರದಿ ಕಗತಿಯೊಳಗೆ ಶುಗನ ತೆರದಿಂದಿಲ್ಲಿಗೆ ಬರುತ್ತಲಿ ನಗರವನು ನರೇ ಕಂಡೆನ ಲಂಕಾ ಪುರವ ಮಣಿಮಂಡಲವ ನಿಧ ಕಂಡೆ ಕಂಡೆ ತೊಳಪ ಹೇಮದ ಕಲಶಾಸ್ಪತಿಗಳೊಳ್ ತಳ ತೊಳಿಸಿ ಗಗನವ ಬೆಳಗಿರೆ ತೊಳಪ ಹೇಮದ ಕಲಶಾಸ್ಪತಿಗಳೊಳ್ ತಳ 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 ತಳಿಸಿ ನಗರವ ಬೆಳಗಿರೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲು ಜ್ವಲಿಪ ದೈತ್ಯನ ಪೋಳಲಾಯಿ ಪರಿ ಕಂಡೆನ ಲಂಕಾ ಪುರವ ಮಣಿಮಂಡಲವ ನಿಧ ಕಂಡೆ ಕಂಡೆ ರಾಮ ರಾಮ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿ ಸುರಸೆ ನಾಗಮಾತೆಯವರ ದರ್ಪವನ್ನು ಅಡಗಿಸಿ ಸೂಕ್ಷ್ಮ ರೂಪದಿಂದ ಸಿಂಹಿಕೆಯು ಉದರವನ್ನು ಹೊಕ್ಕು ಬೃಹದಾಕಾರವಾಗಿ ಬೆಳೆದು ಅವಳನ್ನು ಸೀಳಿ ಹೊರಗೆ ಬಂದಿದ್ದು ನಿನ್ನ ಮಹಿಮೆಯಿಂದಲ್ಲವೇ ಪ್ರಭು? ಈಗ ಸೂಕ್ಷ್ಮ ರೂಪದಿಂದ ಆ ಪುರವನ್ನು ಪ್ರವೇಶಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತಿಳಿದು ಅನಂತರ ಆಲೋಚಿಸುವನು.
ಜೈ ಜೈ ರಾಮಚಂದ್ರ. ಹಬ್ಬಬ್ಬಾ, ಈ ಶತಯೋಜನ ವಿಸ್ತಾರವುಳ್ಳ ಲಂಕಾ ನಗರವಾದರೂ ಎಷ್ಟೊಂದು ಪ್ರಜ್ವಲಮಾನವಾಗಿ ಕಂಗೊಳಿಸುತ್ತಿರುವುದು. ಎತ್ತ ನೋಡಿದರತ್ತ ವಿಚಿತ್ರ ಕೆತ್ತನೆಯಿಂದಲೂ, ಚಿತ್ರ ಚಾವಡಿಯಿಂದಲೂ, ರತ್ನಖಚಿತ ತೋರಣದಿಂದಲೂ, ಉದ್ಯಾನ ನಗರಗಳಿಂದಲೂ ಶೋಭಿಸುತ್ತಿರುವುದಲ್ಲ. ಹಬ್ಬಬ್ಬಾ, ಈ ಶತಯೋಜನ ವಿಸ್ತಾರವುಳ್ಳ ಲಂಕಾ ನಗರವು ವಿಶ್ವಕರ್ಮನ ಸೃಷ್ಟಿಯಿಂದ ಪ್ರಜ್ವಲಮಾನವಾಗಿ ಕಂಗೊಳಿಸುತ್ತಿರುವುದು. ಇರಲಿ, ಇದು ಸೀತಾನ್ವೇಷನ್ಗೆ ಸುಸಮಯವು. ಒಳ ಹೊಕ್ಕು ನೋಡುವೆನು. ಜೈ ಜೈ ರಾಮಚಂದ್ರ. ನನ್ನ ಅಣ್ಣನಾದರೂ ಬಹಳ ಇದವಾಗಿ ನೇಮಿಸಿರುವೆನು. ನನ್ನ ಮನ್ಮಥನಾದರೂ ಬಂದರೆ ನೋಡಿಕೊಳ್ಳುವೆನು. ಇರಲಿ, ಆನಂದ ಪಡುವೆನು. ಸ್ವಲ್ಪ ಹೊತ್ತು ನಿದ್ರಿಸುತ್ತೇನೆ, ನೋಡೋಣ. ಆಹಾ, ಪುರವನ್ನು ಪ್ರವೇಶಿಸೋಣವೆಂದರೆ ಯಾರೋ ರೊಕ್ಕಸಿಯು ಅಡ್ಡಲಾಗಿ ಮಲಗಿರುವಳಲ್ಲ. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ಅನಂತರ ಯೋಚಿಸುವೆನು. ಯಾರಿರಬಹುದು ನನ್ನ ನಿದ್ರೆಗೆ ಭಂಗಪಡಿಸಿದವರು? ಯಾರಾಗಿರಬಹುದು? ಎಲ್ಲಿ ನೋಡಿದರೂ ಕಾಣುತ್ತಿಲ್ಲವಲ್ಲ. ಓಹೋ, ಇದು ನನ್ನ ಮನ್ಮಥನು ನನ್ನ ಕನಸಿಗೆ ಬಂದಿರಬಹುದು. ಇರಲಿ, ಎಲ್ಲೂ ಕಾಣುತ್ತಿಲ್ಲವಲ್ಲ. ಇರಲಿ, ಕನಸೇ ಇರಬಹುದು. ನಿದ್ರಿಸುತ್ತೇನೆ. ಯಾರಿರಬಹುದು ನನ್ನ ನಿದ್ರೆಗೆ ಭಂಗಪಡಿಸಿದವರು? ಯಾರೋ ಇರಬಹುದು. ಏನಾದರೂ ನನ್ನ ಕೈಗೆ ಸಿಕ್ಕಿದರೆ ಯಾರಾಗಿರಬಹುದು? ಎಲ್ಲ ಜುಬ್ಬರದ ಕೋತಿ, ನೀನೆಯೋ ನನ್ನ ನಿದ್ರೆಗೆ ಭಂಗಪಡಿಸಿದವರು? ಹೀಗೆ ಬಾ, ಹೀಗೆ ಬಾ. ಎಲ್ಲ ಕೋತಿ. ಏ ಮಂಗಣ್ಣ, ಗೇರ್ಗೇರ್ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ. ಯಾರೋ ಯಾರಲ್ಲ ನೀನು, ಯಾರೋ ಯಾರಲ್ಲ ನೀ, ಈ ರೀತಿ ನೋಗೋವೆ ಪುರದೊಳಗೆ. ಯಾರೋ ಯಾರಲ್ಲ ನೀನು, ಯಾರೋ ಯಾರಲ್ಲ ನೀ, ಈ ರೀತಿ ನುಗ್ಗುವೆ ಪುರದೊಳಗೆ. ಲಂಕಿಣಿ ಕಾಂಬಿಗ, ಲಂಕಿಣಿ ನಾನಿದ್ದು, ಈ ರೀತಿ ನುಗ್ಗುವೆ ಪುರದೊಳಗೆ. ಏ ಮಂಗಣ್ಣ, ನಿಲ್ಲೋ ನಿಲ್ಲಲೆ ಕಪಿಯೇ, ನಿಲ್ಲೋ ನಿಲ್ಲಲೆ ಕಪಿಯೇ, ಎಲ್ಲಿಗೆ ಹೋಗು ಪುರದೊಳಗೆ. ಲಂಕಿಣಿ ಕಾಂಬಿಗ, ಲಂಕಿಣಿ ನಾನಿದ್ದು, ಈ ರೀತಿ ನುಗ್ಗುವೆ ಪುರದೊಳಗೆ. ಎಲ್ಲ ಜುಬ್ಬರದ ಕೋತಿ, ನನ್ನ ನಿದ್ರೆಗೆ ಭಂಗಪಡಿಸಲು ಕಾರಣವೇನು? ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಬಗಳು. ಯಾರಪ್ಪಣೆಯನ್ನು ಕೇಳಿ ಬಂದೆ? ಬಗಳು. ಅಮ್ಮ, ನಾನಾದರೂ ರಾಮದೂತನು, ರಾಮ ಕಾರ್ಯಕ್ಕಾಗಿ ಬಂದಿರುವೆನು. ಒಂದು ಸಾರಿ ಈ ಲಂಕಾನಗರವನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆ. ರಾಮ ಕಾರ್ಯ? ನೀನು ನನ್ನ ದಾರಿಯನ್ನು ಬಿಡು. ಯಾವ ಕಾರ್ಯ? ರಾಮ ಕಾರ್ಯ ಅಂದರೆ ನಮಗೆ ತಿಳಿಯದು. ಎಲ್ಲ ಜುಬ್ಬರದ ಕೋತಿ, ನನ್ನನ್ನು ಲೆಕ್ಕಿಸದೆ ಎಲ್ಲಿಗೆ ಹೋಗುತ್ತಿರುವೆ? ಏನು, ನಿನ್ನನ್ನು ಲೆಕ್ಕಿಸಬೇಕೆ? ಇನ್ನೇನಂತಿದೆ? ನಿನ್ನನ್ನು ಯಾವ ಮಹನೀಯಳೆಂದು ಲೆಕ್ಕಿಸಬೇಕು? ಏನಂದೆ? ನಾನು ಯಾರೆಂದು ತಿಳಿದಿಲ್ಲವೇ ನಿನಗೆ? ಲಂಕಾಧಿಪತಿ ರಾವಣೇಶ್ವರನ ತಂಗಿ
ಲಂಕಿಣಿ ಎಂದು ತಿಳಿಯಿತೋ? ಅಮ್ಮ ಲೆಂಕಿಣಿ, ಆ ಕಿಂಕಿಣಿ, ಕಿಣಿಕಿಣಿ, ಮಿಣಿ ಮಿಣಿ. ಅಮ್ಮ, ಆ ನೀನು ಸ್ತ್ರೀಯಳು, ಆ ನಾನು ಪುರುಷನು. ಆ ಬಗಳು ರಾಮ ಕಾರ್ಯಕ್ಕಾಗಿ ಬಂದೇವೆ, ನನ್ನನ್ನು ತಡೆಯಬೇಡ, ದಯವಿಟ್ಟು ದಾರಿಯನ್ನು ಬಿಡು. ಹಾಗಾದ್ರೆ ನೀನು ಹೋಗಬೇಕಾದ್ರೆ ನನ್ನೊಡನೆ ಯುದ್ಧ ಮಾಡಿ ಹೋಗು. ಏನು ರಾಮ ರಾಮ, ಹೆಣ್ಣಿನ ಮೇಲೆ ಯುದ್ಧವೇ? ಹೌದು. ಅಮ್ಮ ಲಂಕಿಣಿ, ಹೇಳು. ನಾವಿಬ್ಬರ ಒಂದು ಪಂಥವನ್ನು ಮಾಡಿಕೊಳ್ಳೋಣ. ಯಾವುದು? ನೀನು ಸ್ತ್ರೀಯಳು, ಹೌದು. ನಾನು ಪುರುಷನು. ನೀನು ಆಯುಧಳು, ನಾನು ನಿರಾಯುಧನು. ಆದ್ದರಿಂದ ನೀನು ನಿನ್ನ ಶಕ್ತಿಯನ್ನೆಲ್ಲ ಬಿಟ್ಟು ನನಗೆ 3 ಪ್ರಹಾರಗಳನ್ನು ಕೊಡು. ಅದರಲ್ಲಿ ಬದುಕಿ ಉಳಿದಿದ್ದರೆ ಒಂದೇ ಒಂದು ಪ್ರಹಾರದಿಂದ ನಿನಗೆ. ಏ ಕೋದಿ, ಎಲ್ಲಿಯಾದರೂ ಮರದ ಪಟರೆಯ ಮೇಲೆ ಕುಳಿತುಕೊಂಡು ಕೊಳೆತ ಹಣ್ಣುಗಳನ್ನು ತಿಂದು ಗುರ್ 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 ಎಂದು ನಿದ್ರಿಸುವ ನಿನಗೆ ಯುದ್ಧವೂ ಸಹ ಬರುವುದೇ? ಹಾಗಾದ್ರೆ ಯುದ್ಧಕ್ಕೆ ಸಿದ್ಧಳಾಗು. ಆ 3 ಪ್ರಹಾರಗಳಿರುವು. ಜೈ ಜೈ ರಾವಣೇಶ್ವರ. 3 ಪ್ರಹಾರ. ಏ ಕೋದಿ, ಏ ಅವನವನ ಗ್ರಾಮಗ್ರ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹೆಸರು. ಜೈ ಜೈ ರಾಮಚಂದ್ರ. ಎಲ್ಲಾ ಜುಬ್ಬರದ ಕೋತಿ, ಇನ್ನು 2 ಪ್ರಹಾರಗಳಿದೆ, ನಿನ್ನನ್ನು ಸರಿ ಮಾಡುವೆ. ಕುಳಿತುಕೋ. ಜೈ ಜೈ ರಾವಣೇಶ್ವರ. ನಾನು ಎಣ್ಣೆಂದು ಜರಿವೆಯ? ಏ ಕೋದಿ, ಜೈ ಜೈ ರಾಮಚಂದ್ರ. ಏನೇ ಮಾಡೋಣ, ಇನ್ನೂ ಒಂದು ಪ್ರಹಾರವಿದೆ. ಏ ಮಂಗಣ, ಹಾಗೆ ಆಗಲಿ. ಜೈ ಜೈ ರಾವಣೇಶ್ವರ. ಏ ಬರ್ರೋ ಬೇಗ ತಾಂಡ ಸಮುದ್ರಕ್ಕೆ ಹೆಸರು ಸತ್ತೋಯ್ತಲ್ಲ ಕೋತಿ, ಬರ್ರೋ ಬೇಗ. ಜೈ ಜೈ ರಾಮಚಂದ್ರ. ಏನಪ್ಪ ಇಷ್ಟೊಂದು ಪ್ರಹಾರಗಳಾಗಿ ಹೊಡೆದರು ಕೋತಿಯು ಬದುಕೇ ಬಿಟ್ಟಿತ್ತಲ್ಲ, ಏನು ಮಾಡಲಿ? ಕೆಲವೋ ದಾನವಿ, ಈಗ ನನ್ನ ಸರದಿ, ಕುಳಿತುಕೋ. ಅಪ್ಪ, ನಾನು ಹೆಣ್ಮಗಳು ಕಣಪ್ಪ. ಹೌದು, ನಾನು ಹೆಣ್ಮಗಳು ಕಣಯ್ಯ. ಹೌದು. ಅಮ್ಮ ಚೌಡೇಶ್ವರಿ, ಚಾಮುಂಡೇಶ್ವರಿ, ಕುಳಿತುಕೋ. ಅಮ್ಮ ತಾಯಿ, ಹೆಣ್ಮಗಳನ್ನ ಕಾಪಾಡವ. ಆಂಜನೇಯ ನಿಧಾನ ಕೊಡಿಯಪ್ಪ, ನಾನು ಹೆಣ್ಮಗಳು ಕಣಪ್ಪ. ಜೈ ಜೈ ರಾಮಚಂದ್ರ. ಮಹಾನುಭಾವನಾದ ಆಂಜನೇಯ, ಇಂದಿಗೆ ಬ್ರಹ್ಮನ ಶಾಪವು ಪರಿಪೂರ್ಣವಾಯಿತು. ನಿನ್ನ ಕಾರ್ಯವು ಸಫಲವಾಗಲಿ. ಅಮ್ಮ, ನಿನ್ನ ಮಾತು ಸಫಲವಾಗಲಿ. ಇನ್ನು ಆ ರಾವಣನಿರುವ ನೆಲೆಯನ್ನು ತೋರಿಸು. ಅದು ಆಂಜನೇಯ, ಬಂಗಾರ ಅಲ್ಲಿ ಕಾಣುವ ಬಂಗಾರದ ಕಲಶವೇ ನನ್ನ ಅಣ್ಣನ ಅರಮನೆಯು. ಅಲ್ಲಿಗೆ ಹೋಗು, ನಿಮಗೆ ಕಾರ್ಯವು ಸಫಲವಾಗಲಿ. ಜೈ ಜೈ ರಾಮಚಂದ್ರ. ಆಹಾ, ಇದೀಗ ನಡುರಾತ್ರಿ ಆಗಿರುವುದರಿಂದ ಎಲ್ಲರ ಅರಮನೆಯನ್ನು ಹೊಳವಕ್ಕೂ ನೋಡುವೆನು. ಜೈ ಜೈ ರಾಮಚಂದ್ರ. ಏನಿದು? ರಾವಣನಿಗೆ ಪ್ರಮುಖ ಆಪ್ತರಾದ ಮಹಾದರ, ಮಹಾಪಾರ್ಶ, ವಿಕಲ, ದೇವಾಂತಕ, ವಿರೂಪಾಕ್ಷ, ಕುಂಭ, ನಿಕುಂಭ, ಅಕ್ಷಯ, ಲೋಹಿತಾಂಬ, ಜಂಬೂಮಾಲಿನಿ, ಸುಮತಿ ಎಲ್ಲರ ಅರಮನೆಯನ್ನು ಹೊಳವಕ್ಕೂ ನೋಡಿದ್ದಾಯಿತು. ಸೀತಾಮಾತೆಯವರ ದರ್ಶನವೇ ಕಾಣಲಿಲ್ಲವಲ್ಲ. ಇರಲಿ, ಅಲ್ಲಿ ಕಾಣುವ ಅರಮನೆಯೇ ರಾವಣನ ಅರಮನೆ ಇರುವುದು. ಅಲ್ಲಿಯೂ ಸಹ ಪರೀಕ್ಷಿಸಿ ನೋಡುವೆನು. ಜೈ ಜೈ ರಾಮಚಂದ್ರ. ರಾಮಚಂದ್ರ.
ರಾಮ ರಘುವಂ ನೀಲಮೇಘ ಶ್ಯಾಮ ರಘುವಂಶ ಲಾಲ ರಾಮ ರಾಮ ಹಾಯಿದೇನು ಮೋಸ ಕಾರ್ಯ ಅದು ದುರ್ದೈವವೇ ದೈವವೇ ರಾಮ ರಾಮ ಹಾಯಿದೇನು ಮೋಸ ಕಾರ್ಯ ಅದು ದುರ್ದೈವವೇ ದೈವವೇ ರಾಮ ರಾಮ ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕಾರವ ಪಿಡಿದೋ ರಾಮ ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕಾರವ ಪಿಡಿದೋ ಧನುಜಗೆ ಮರುಳಾಗಿ ತಾನು ಧನುಜಗೆ ಮರುಳಾಗಿ ತಾನು ಧನುಜಗೆ ಮರುಳಾಗಿ ತಾನು ಜನಕ ಜಾತೆಯು ಪವಳಿ ಸೇರ್ಪಡೋ ಜನಕ ಜಾತೆಯು ಪವಳಿ ಸೇರ್ಪಡ ಹಾಯಿದೇನು ಮೋಸ ಕಾರ್ಯ ಅದು ದುರ್ದೈವವೇ ದೈವವೇ ಹಾ ರಾಮ ರಾಮ ಮಹಾಪತುರತೆಯಾದ ವೈದೇಹಿಗೂ ಇಂಥ ಹೀನ ಬುದ್ಧಿಯೂ ಪ್ರಾಪ್ತವಾಯಿತೆ. ಅಯ್ಯೋ ರಾಮಚಂದ್ರ, ಜನಕರಾಜನ ಸುತೆಯಾಗಿ ದಶರಥ ಚಕ್ರವರ್ತಿಯ ಸೊಸೆಯಾಗಿ ಶ್ರೀರಾಮಚಂದ್ರರ ಪ್ರೀತಿಯ ಮಡದಿಯಾಗಿ ನಿನಗೂ ಇಂಥ ಹೀನ ಬುದ್ಧಿಯು ಪ್ರಾಪ್ತವಾಯಿತೆ ತಾಯಿ. ಈ ಘೋರ ಕೃತ್ಯವನ್ನು ನೋಡುವಂತಲೇ ನಾನಿಲ್ಲಿಗೆ ಬಂದೆನಿ. ರಾಮ ರಾಮ, ಈ ನೀಚ ಕೃತ್ಯವನ್ನು ನೋಡುವುದಕ್ಕಿಂತ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಾಗಿತ್ತೆ. ಅಯ್ಯೋ ರಾಮ, ಹೌದು ಹೌದು, ಮರೆತಿದ್ದನು. ಶ್ರೀರಾಮಚಂದ್ರರ ಮಡದಿಯಾದ ಸೀತಾಮಾತೆಯು ಈಕೆಯೇ ಆಗಿದ್ದ ಪಕ್ಷದಲ್ಲಿ ಶ್ರೀರಾಮಚಂದ್ರರು ನನ್ನಲ್ಲಿ ಕೆಲವು ಕುರುಹುಗಳನ್ನು ಹೇಳಿರುವರು. ಅವುಗಳನ್ನು ಪರೀಕ್ಷಿಸಿ ನೋಡುವೆನು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧವತ್ವ ತೋರುತ್ತಿದೆ
ಎಡತಲೆಯ ಹಿಂದೆ ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಮಣಿಗಳಿಲ್ಲ ಸೀತೆ ಇವಳಲ್ಲ ಸೀತೆ ಇವಳಲ್ಲ ಅಂದ ಮೇಲೆ ಶ್ರೀರಾಮಚಂದ್ರರ ಮಡದಿಯು ಸೀತಾಮಾತೆಯು ಹೀಗೆಯೇ ಆಗಿದ್ದ ಪಕ್ಷದಲ್ಲಿ ಪಾದದಲ್ಲಿ ಪದ್ಮರೇಖೆ ಇರುವುದೆಂತ ಹೇಳಿದರು. ಆದರೆ ಈಕೆಯ ಪಾದದಲ್ಲಿ ಕಾಕರೇಖೆ ಇದೆ, ಹಣೆಯ ಮೇಲೆ ವಿಧಿವತ್ಸು ತೋರುತ್ತಿದೆ. ಸೀತಾಮಾತೆಯು ಈಕೆಯಲ್ಲ. ಅಂದ ಮೇಲೆ ಸೀತಾಮಾತೆಯವರು ಎಲ್ಲಿರುವರು? ಈ ರಾವಣೇಶ್ವರನ ಪಾರ್ಶ್ವದಲ್ಲಿ ಮಲಗಿರುವ ಈಕೆಯನ್ನು ನೋಡಿದರೆ ಈಕೆಯು ಮಯಾಸುರನ ಮಗಳಾದ ಮಂಡೋದರಿಯೇ ಇರಬಹುದು. ಹಾಗಾದರೆ ಸೀತಾಮಾತೆಯವರು ಎಲ್ಲಿ ಹೋಗಿರುವರು? ಹಮಮ ಕಾಣೆ ಭೂಮಿ ಜಾತೆಯ ರಾಮಕಾಂತೆ ಸೀತೆಯ ಜಗನ್ಮಾತೆಯ ಹಮಮ ಕಾಣೆ ಭೂಮಿ ಜಾತೆಯ ರಾಮಕಾಂತೆ ಸೀತೆಯ ಜಗನ್ಮಾತೆಯ ಒಡೆಯ ನವತಿಯು ಮುಗಿದುದಿಂದಿಗೆ ಬಿಡುವೆ ನಸುವ ಈಗನ ರಾಮ 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 ಒಡೆಯ ನವದಿಯು ಮುಗಿದುರಿಂದಿಗೆ ಬಿಡುವೆ ನಸುವ ಈಗನ ಜಡ ಜಗಂದಿಯ ಉಡುಪು ಮುಖಿಯಳ ಜಡ ಜಗಂದಿಯ ಉಡುಪು ಮುಖಿಯಳ ಬಡ ನೊಡುವಿನ ಮಾತೆಯ ಬಡ ನಡುವಿನ ಮಾತೆಯ ಹಮಮ ಕಾಣೆ ಭೂಮಿ ಜಾತೆಯ ರಾಮಕಾಂತೆ ಸೀತೆಯ ಜಗನ್ಮಾತೆಯ ರಾವಣನ ಆ ದಶಕಂಠನ ಕೈಯಿಂದ ಜಾರಿ ಸಮುದ್ರಕ್ಕೆ ಬಿದ್ದು ಹೋದಳೆ, ಅಥವಾ ರಾವಣನ ಹಿಡಿತದಿಂದ ನೊಂದು ಮೃತಪಟ್ಟಿರುವಳೆ. ಏನು ಮಾಡಲಿ?
ನಾನು ಬಂದ ಕಾರ್ಯವೂ ಸಫಲವಾಗಲಿಲ್ಲವಲ್ಲ. ಒಡೆಯನಿಗೇನೆಂದು ಹೇಳಿಲಿ? ರಾಮ ಲಕ್ಷ್ಮಣರಿಗೆ ಹೇಗೆ ಮುಖವನ್ನು ತೋರಿಸಲಿ? ಅಯ್ಯೋ ರಾಮಚಂದ್ರ, ಏನು ಮಾಡಲಿ? ಹೌದು ಹೌದು, ಮರೆತಿದ್ದೆನು. ಈ ಲಂಕೆಗೆ ತ್ರಿಕುಟಾಚಲ ಪರ್ವತವು ಆಶ್ರಯವಾಗಿರುವುದು. ಈ ತ್ರಿಕುಟಾಚಲವನ್ನು ಕಿತ್ತು ಅವರ ಮುಂದಿಡುವನು, ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಾಮಚಂದ್ರ. ಲಂಕಾನಗರಕ್ಕೆ ಆಶ್ರಯವಾಗಿರುವ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕಾವನಕ್ಕೆ ಹೋಗು, ಸೀತಾಮಾತೆ ದರ್ಶನವಾಗುವುದು. ಧನ್ಯನಾದೆ, ನಾನ್ ಧನ್ಯನಾದೆ. ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ. ಮನಸ್ಸಿನ ಚಿಂತೆ ತನು ಕರೆದಂತೆ ಎಲ್ಲೆಡೆ ಹರಡಿದೆ ಗಾನಾಂಧಕಾರ, ಎಲ್ಲೆಡೆ ಹರಡಿದೆ ಗಾನಾಂಧಕಾರ. ಮನಸ್ಸಿನ ಚಿಂತೆ ತನು ಕರೆದಂತೆ ರಾಮಚಂದ್ರ, ಈ ಪಾಪಿಗಳ ಮಧ್ಯೆ ನಾನು ಬಾಳುವಂತಾಯಿತು. ಇನ್ನು ಎಷ್ಟು ದಿನಗಳ ಕಾಲ ಈತನ ಬಂಧನವಾಸಿಯಾಗಿರಬೇಕು ಸ್ವಾಮಿ, ಎಷ್ಟು ದಿನಗಳ ಕಾಲ ಬಂಧನವಾಸಿಯಾಗಿರಬೇಕು. ಜಾನಕಿ, ಇಂದು ಕಾಮನ ಹುಣ್ಣಿಮೆ. ಇಂತಹ ಸುಗಂಧ ಪರಿಮಳ ಬೀರುವ ಸುಂದರ ತಂಗಾಳಿಯಲ್ಲಿ ಮಂದಾರ ಪರಿಮಳವನ್ನು ಸವಿದು ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಧರಿಸಿ ಈ ದಶಕಂಠನ ರಾವಣನ ರಾಜವೈಭೋಗಗಳನ್ನು ಸ್ವೀಕರಿಸಿ ಸೀತಾ ನನ್ನೊಡನೆ ಸುಖದಿಂದಿರಬಾರದೆ ಸೀತಾ? ಅದೇನದು ನಿನ್ನ ಬೆರುಗಣ್ಣಿನ ಕಿರುನೋಟ? ಸುಟ್ಟು ಭಸ್ಮ ಮಾಡೀನಿ ಎಂಬ ಸಂದೇಶವೇ? ಅಥವಾ ನನ್ನ ಮಾತುಗಳೆಲ್ಲ ಒಪ್ಪಿತೆಂಬ ಸಂತೋಷವೇ? ಏಕೆ ಸೀತಾ ಮೌನಳಾದೆ? ಸುರಚಿರವರ ಸರಸ ನೇತ್ರ ಸರಿಯದಾರು ಭಾವಿಸನಗೆ, ಸುರಚಿರವರ ಸರಸ ನೇತ್ರ ಸವಿಯದಾರು ಭಾವಿಸನಗೆ. ಕಾಂತಿಗೆ ತಕ್ಕೆ ರಮಣಿ, ಕಾಂತಿಗೆ ತಕ್ಕೆ ಸಿರಿಯನೆಲ್ಲ ರಾಜ್ಯ ತೊಡನೆ, ಸಿರಿಯನೆಲ್ಲ ರಾಜ್ಯ ತೊಡನೆ ಬರದು ಸೋಹನೆಗೆಂದು ರಾಮ ಇದ ಬರದು ಸಹನೆಗೆಂದು ರಾಮ ಮುನಿಯ ವೇಷ ಧರಿಸಿ ಬಂದು, ಮುನಿಯ ವೇಷ ಧರಿಸಿ ಬಂದು ಜನನ ತೆರದಿ ವನದೊಳಿಲಿದ ರಾಮನೆಂತ ಶೂರನೇ, ಜನನ ತೆರದಿ ವನದೊಳಿಲಿದ ರಾಮನೆಂತ ಶೂರನೇ. ಕ್ರಾಂತಿಗೆ ತಕ್ಕೆ ರಮಣಿ, ಕ್ರಾಂತಿಗೆ ತಕ್ಕೆ ಸೀದಾ ರಾಮ ಗೀಮ ಎಂಬ ಕಳ್ಳನ, ರಾಮ ಗೀಮ ಎಂಬ ಕಳ್ಳನ ನಾಮವೇತ್ತ ಬೇಡವೇ ಜಾನಕಿ, ನಾಮವೇತ್ತ ಬೇಡವೇ ಜಾನಕಿ. ಪ್ರೇಮ ಪೂರ್ಣ ಕಾಂತನೆಂದು, ಪ್ರೇಮ ಪೂರ್ಣ
ಕಾಂತನೆಂದು ಸಾಧು ಜನರ ಲೋಲ ನೇತ್ರ ಬೀರಿಸುತ್ತವ ಮಂದಿ ನೆನೆಯ ಸಾಧು ಜನರ ಲೋಲ ನೇತ್ರ ಬೀರಿಸುತ್ತವ ಮಂದಿ ನೆನೆಯ ಕ್ರಾಂತಿಗೆ ತಕ್ಕೆ ರಮಣಿ ಕ್ರಾಂತಿಗೆ ತಕ್ಕೆ. ಜಾನಕಿ, ಆ ಅಲ್ಪನಾದ ನರನನ್ನು ಮಹಾಪರಾಕ್ರಮಿ ಎಂದು ತಿಳಿದಿರುವೆಯಾ? ಎಲ್ಲಿಯಾದರೂ ಕನ್ಯ ಮೂಲಾದಿಗಳನ್ನು ತಿಂದು ಗಿಡ ಮರಗಳಲ್ಲಿ ಪವಣಿಸುವ ಆ ನಿನ್ನ ರಾಮನಿಂದ ಸುಖವು ಸಿಗುವುದೇ ಸೀತಾ? ಸೀತಾ, ಮುತ್ತಾಡುವೆ ಬಾ ಮೋಕನೆ ಮತ್ತ ಭುಜಗಳ ನಯನೆ ಮತ್ತ ಭುಜಗಳ ನಯನೆ ಮತ್ತ ಭುಜಗಳ ನಯನೆ ಮುತ್ತಾಡುವೆ ಬಾ ಮೋಕನೆ. ಜಾನಕಿ, ಸೊಬಗಿನ ಮಣಿ ಸೊಗಸಿನ ಕಣಿ 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 ಮುಖವ ತೋರೆ ಮಾನು ನೀಯೇ ಮುಖವ ತೋರೆ ಮಾನು ನೀಯೇ ಮುದ್ದಾಡುವೆ ಬಾ ಮೋಕನೆ ಮಧ್ಯ ಭುಜಗಳ ನಯನೆ ಮಧ್ಯ ಭುಜಗಳ ನಯನೆ ಮಧ್ಯ ಭುಜಗಳ ನಯನೆ ಮುದ್ದಾಡುವೆ ಬಾ ಮೋಕನೆ. ಜಾನಕಿ, ಮೋಕನೆ. ಜಾನಕಿ, ನಾನು ಹೇಳಿದಂತೆ ಕೇಳಿದರೆ ನಿನ್ನನ್ನು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡು. ಅಲ್ಲದೆ ಇಂದ್ರ ಅಗ್ನಿ ವಾಯು ವರುಣರೇ ನನ್ನ ಕಿಂಕರು, ನಳಕೂಬರು ಜಯಂತಾದಿಗಳು ನಮ್ಮ ಅರಮನೆ ಗಾಯಕರು, ಮಲ್ಮತ ವಂಶದ್ರು ನಮ್ಮ ಸತಿಯ ದೂತರು, ಬ್ರಹ್ಮನು ಶಿವನು ನನ್ನ ಆಶ್ರಿತರು, ಬೃಹಸ್ಪತಿಯು ನಮ್ಮ ಅರಮನೆ ಜೋಯಿಸರು, ಸುರ ನರ ಗುರಗ ನಿಶಾಚರದ 3 ಲೋಕದ ಆಧಿಪತ್ಯವೂ ನನ್ನದು. ಸೀತಾ, ಅಲ್ಲದೆ ನನ್ನ ಬಳಿ 14 ಲಕ್ಷ ಸುಂದರಿಯರಾದ ದಾಸಿಯರಿರುವರು. ಅವರೆಲ್ಲರಿಗೂ ನೀನೇ ಒಡತೆಯಾಗುವಂತೆ ನಡೆ ಸೀತಾ. ಛೀ ಪಾಪಾತ್ಮ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಜಾನಕಿ, ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಲಲನೆ. ಸೀತಾ, ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಲಲನೆ. ಸಾಕು ನಿನ್ನ ಅಂಬಲವೋ ಕತ್ತು ನರನ ನೆನೆವೆಯೇಕೆ. ಸಾಕು ಅಂಬಲ ಜಾನಕಿಯೇ, ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಲಲನೆ. ಸಿದ್ಧ ನಿನ್ನ ರೂಪಿಗಿಂದು ನಾ ಮನ ಸೋತಿಗನೆ. ಸೀತೆ ನಿನ್ನ ರೂಪಿಗಿಂದು ನಾ ಮನ ಸೋತಿಗೆನೆ. ಸಾಕು ನಿನ್ನ ಅಂಬಲವೋ ಸಾಕು ನಿನ್ನ ಅಂಬಲವು ಬಾರೆ ಬಳಿಗೆ ರಮಣಿ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಲಲನೆ.
ಸೀತಾ, ಬಾರಿ ಬಾರಿಗೂ ರಾಮ ರಾಮ ಎಂಬ ನಾಮದಿಂದ ನನ್ನನ್ನು ರೊಚ್ಚಿಗೆಬ್ಬಿಸಬೇಡ. ನಾನು ಹೇಳಿದಂತೆ ಕೇಳಿದರೆ ಕೇಳುವೆಯಾ? ಇಲ್ಲವಾದ ಈ ನನ್ನ ಚಂದ್ರ ಇದಕ್ಕೆ ಬಲಿಯಾಗುವೆಯಾ? ಶಾಂತನಾಗಿ ಪ್ರಭು, ಶಾಂತನಾಗಿ. ಸ್ತ್ರೀ ಹತ್ಯೆ ಮಹಾಪಾಪ ನಿಮಗೆ ಮೊದಲೇ ತಿಳಿದಿಲ್ಲವೇ? ಆ ವೇದವತಿಯ ಶಾಪವನ್ನು ಈಕೆಗಿಂತಲೂ ರೂಪವತಿಯರು, ಸೌಂದರ್ಯವತಿಯರು ನಮ್ಮ ಆಸ್ಥಾನದಲ್ಲಿ ಸಾಕಷ್ಟು ಜನ ಇದ್ದಾರೆ. ಬನ್ನಿ ಸ್ವಾಮಿ, ನಾವು ಅರಮನೆಗೆ ಹೋಗೋಣ. ಮಂಡೋದರಿ, ಛಲವೆಂಬ ಪಣವನ್ನು ತೊಟ್ಟು ಸೀತಾಪಹರಣಕ್ಕೆ ಮುಂದಾಗಿ ಈಗ ಈಕೆಯ ಸುಂದರ ರೂಪಿಗೆ ಮರುಳಾಗಿ ಈಕೆಯನ್ನು ಪಡೆಯಲೇಬೇಕೆಂಬ ಛಲದಿಂದ ಹುಚ್ಚನಂತಾಗಿರುವೆ. ಮಂಡೋದರಿ, ಹುಚ್ಚನಂತಾಗಿರುವೆ. ಸೀತಾ, ನಿನ್ನಿಂದ ಈ ನನ್ನ ಲಂಕಾ ನಗರವೇ ನಾಶವಾದರೂ ಸರಿ, ರುದ್ರ ಪ್ರಳಯವಾದರೂ ಸರಿ, ಉದಯ ಭಾಸ್ಕರನು ಪಶ್ಚಿಮಾದ್ರಿಯಲ್ಲಿ ಉದಯಿಸಿದರೂ ಸರಿ, ಮೋಡ ನಡು ನಡುಗೆ ಗೊಡುಗಲಿ, ಭೂಮಿ ನಡು ನಡುಗೆ ಬಿರಿಯಲಿ, ಒಕ್ಕಿರ ಮಸದಲ್ಲಿ ಸಪ್ತ ತಾಗು ಕಾರ್ಕರೇರೆ. ಮೋಡ ನಡು ನಡುಗೆ ಕೊಡುಗಲಿ, ಭೂಮಿ ನಡು ನಡುಗೆ ಬಿರಿ, ಒಕ್ಕಿರ ಮಸದಲ್ಲಿ ಸಪ್ತ ಸಾಗರ ಕಾರ್ಕರೇಲೆ. ರಘುವರ ಶಿರವಂಗಡಿಯದ ಬಿಡನ, ರಘುವರ ಶಿರವಂಗಡಿಯದ ಬಿಡನ, ಹರದಿಗಂತದಲ್ಲಿ ಮಣಿಗೆ ವಿಜಯವ, ಹರದಿಗಂತದಲ್ಲಿ ಮಣಿಗೆ ವಿಜಯ. ರಘುಕುಲವ ಕಡಿದಿಡುವೆ, ರಘುಕುಲವ ಕಡಿದಿಡುವೆ, ದುರುಳ ದೈತ್ಯರ ಪರಿಪರಿ ವಿಧದಲ್ಲಿ, ದುರುಳ ದೈತ್ಯರ ಪರಿಪರಿ ವಿಧದಲ್ಲಿ, ಮೋಡ ನಡು ನಡುಗೆ ಗುಡುಗಲ್, ಭೂಮಿ ನಡು ನಡುಗೆ ಬಿರಿ, ಒಕ್ಕಿರ ಮಸದಲ್ಲಿ ಸಪ್ಪತ್ತಾಗಿ ಸೀತಾ, ಇನ್ನು 21 ದಿನಗಳ ಒಳಗಾಗಿ ನಿನ್ನ ಮನಸ್ಪರಿವರ್ತನೆ ಮಾಡಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ಖಡ್ಗದಿಂದ ಕತ್ತರಿಸಿ ಮಾರಿ ಮಶನಗಳಿಗೆ ಔತಣ ಮಾಡಿಬಿಡು. ಎಡೆ ಮಂಡೋದರಿ. ಬನ್ನಿ ಸ್ವಾಮಿ.